ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ಗ್ಲಾಸ್ ನೀರಿನಿಂದ ಹೇಗೆ ನಮ್ಮ ಇಚ್ಛೆಗಳು ಫಲಿಸುತ್ತವೆ, ಯಾವ ರೀತಿಯಾಗಿ ನಮ್ಮ ಬೇಡಿಕೆಗಳನ್ನು ಕೇವಲ ಒಂದು ಗ್ಲಾಸ್ ನೀರಿನಿಂದ ಪೂರ್ಣಗೊಳಿಸಬಹುದು, ಈ ಒಂದು ಮಾಹಿತಿಯ ಬಗ್ಗೆ ತಿಳಿಯೋಣ. ನೀರಿನಲ್ಲಿ ಒಂದು ರೀತಿಯ ಶಕ್ತಿ ಇದ್ದು, ನೀರು ನಮ್ಮ ದೈಹಿಕ ಆರೋಗ್ಯಕ್ಕೆ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಮುಖ್ಯವಾಗಿರುತ್ತದೆ. ನೀವು ಒತ್ತಡದಲ್ಲಿದ್ದಾಗ ಅಥವಾ ಟೆನ್ಷನ್ನಲ್ಲಿದ್ದಾಗ ಈ ಒಂದು ನೀರನ್ನು ನಿಮಗೆ ಕುಡಿಯೋದ್ರಿಂದ ಹೆಚ್ಚಿನದಾಗಿ ನೆಮ್ಮದಿ ಸಿಗುತ್ತದೆ. ನಿಮಗೆ ಗೊತ್ತಿರಬಹುದು, ಒಮ್ಮೊಮ್ಮೆ ಸಮುದ್ರದ ಅಲೆಗಳು ಅಥವಾ ಸರೋವರದ ಮೇಲೆ ಸೂರ್ಯನ ಚಿತ್ರ ಅಥವಾ ಯಾವುದಾದರೂ ಒಂದು ಕೂಲ್ ಆಗಿರುವ ನದಿ ಕೊಳಗಳನ್ನು ನೋಡಿದಾಗ ನಮ್ಮ ಮನಸ್ಸು ಕ್ಷಣಾರ್ಧದಲ್ಲಿ ಶಾಂತಗೊಳ್ಳುತ್ತದೆ ಹಾಗೂ ನೆಮ್ಮದಿ ತರುತ್ತದೆ. ಹಾಗೆಯೇ ನೀರಿನಲ್ಲಿ ಒಂದು ವೈಬ್ರೇಷನ್ ಅನ್ನೋ ಒಂದು ಶಕ್ತಿ ಇರುತ್ತದೆ. ನೀವು ಯಾವುದೇ ಫೀಲಿಂಗ್ ಅಥವಾ ಭಾವನೆಯೊಂದಿಗೆ ನೀರು ಕುಡಿದಾಗ ಅದು ನಿಮ್ಮೊಳಗೆ ಸೇರುತ್ತದೆ. ನೀವು ಹಾಗೆ ರಿಯಾಕ್ಟ್ ಮಾಡುತ್ತೀರಿ. ನಿಮ್ಮೊಳಗೆ ಒಂದು ವೈಬ್ರೇಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅನೇಕ ಸಂಶೋಧನೆಗಳಿಂದ ಇದು ದೃಢಪಟ್ಟಿದ್ದು, ಇವತ್ತಿನ ದಿನ ನಾವು ಹೇಳುವಂತಹ ಈ ಒಂದು ನೀರಿನ ಮ್ಯಾನಿಫೆಸ್ಟೇಷನ್ ಅಥವಾ ಅಭಿವ್ಯಕ್ತಿ ಅಥವಾ ಆವಿಷ್ಕಾರ ಎಂದು ಹೇಳುವಂತಹ ಈ ಒಂದು ಕೆಲಸ ಖಂಡಿತ ಫೇಲ್ ಆಗುವುದಿಲ್ಲ. ನೀವು ಯಾವ ವಿಷಯದಲ್ಲಿ ಯೋಚನೆ ಮಾಡುತ್ತೀರೋ ಅದು ಹಣವಾಗಿರಬಹುದು ಅಥವಾ ಖುಷಿಯಾಗಿರಬಹುದು, ಕೆಲಸ, ವೃದ್ಧಿ, ಯಶಸ್ಸು, ಈ ಎಲ್ಲ ಕೆಲಸವನ್ನು 100% ಪೂರ್ಣಗೊಳಿಸುತ್ತದೆ. ಹೌದು, ಏಕೆಂದರೆ ಆ ನೀರಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹಾಗೂ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನೀರಿನ ಸಂಕಲ್ಪದಿಂದ ಹೇಗೆ ನಮ್ಮ ಬಹುದೊಡ್ಡ ಇಚ್ಛೆಯನ್ನು ಪೂರ್ಣಗೊಳಿಸಬಹುದೆಂಬುದರ ಬಗ್ಗೆ ನೋಡುವುದಾದರೆ, ಮೊದಲಿಗೆ ಈ ನೀರನ್ನು ದಿನ 3 ಬಾರಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನಿಮ್ಮ ಇಚ್ಛೆಯೊಂದಿಗೆ ಹೇಳಿ ಈ ನೀರನ್ನು ಕುಡಿಯಬೇಕು. ನಿಮ್ಮ ಇಷ್ಟಾರ್ಥಗಳೊಂದಿಗೆ ನೀರನ್ನು ಕುಡಿಯುತ್ತಾ ಬನ್ನಿ. ನಂತರ ನೋಡಿ ಚಮತ್ಕಾರ ಹೇಗೆ ನಿಮ್ಮ ಹಿಂದೆ ಬರುತ್ತದೆ ಎಂದು. ನಿಮ್ಮ ಇಚ್ಛೆ ಜಾದುವಿನ ರೀತಿಯಲ್ಲಿ ನಡೆಯುತ್ತದೆ. ಈ ಒಂದು ಉಪಾಯ ಅತ್ಯಂತ ಪುರಾತನವಾದ ಒಂದು ಪದ್ಧತಿ. ನೀವು ದೇವಸ್ಥಾನಗಳಲ್ಲಿ ಹೋದಾಗ ಅಲ್ಲಿ ನಿಮಗೆ ತೀರ್ಥವನ್ನು ನೀಡಲಾಗುತ್ತದೆ. ಕಾರಣ ಏನು ಗೊತ್ತಾ? ನಮ್ಮ ದೇಹದಲ್ಲಿ 3/4 ಭಾಗ ನೀರಿನಿಂದ ಕೂಡಿದೆ. ತೀರ್ಥವನ್ನು ಸೇವನೆ ಮಾಡುವಾಗ ಸಕಾರಾತ್ಮಕ ಚಿಂತನೆಗಳು ನಮ್ಮಲ್ಲಿ ಸೇರುತ್ತವೆ. ಪ್ರಾರ್ಥನೆಯ ಮೂಲಕ ನಮ್ಮ ಚಿಂತನೆಗಳನ್ನು ನೀರಿಗೆ ಸೇರಿಸಿ ಕುಡಿಯುವುದರಿಂದ ನೀರು ಶುದ್ಧಗೊಂಡು ನಮ್ಮಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಇದರಿಂದ ನಮ್ಮ ಶಬ್ದ, ನಮ್ಮ ಇಚ್ಛೆ, ನಮ್ಮ ಚಿಂತನೆಗಳನ್ನು ನೀರು ಅತ್ಯಂತ ವೇಗವಾಗಿ ಎಲೆಕ್ಷನ್ ಮಾಡುತ್ತದೆ. ಹೌದು, ಹಾಗೂ ಪೂರ್ಣಗೊಳಿಸುತ್ತದೆ ಕೂಡ. ಆದ್ದರಿಂದ ನೀವು ನೀರು ಕುಡಿಯುವಾಗ ಉತ್ತಮವಾದ ಶಬ್ದಗಳು, ಒಳ್ಳೆಯ ಚಿಂತನೆಗಳು ಹಾಗೂ ಉತ್ತಮವಾದಂತಹ ಒಂದು ಅಭಿವ್ಯಕ್ತಿಯನ್ನು ಮಾಡುವುದರಿಂದ ನೀರು ಅದನ್ನು ಎಳೆದು ನಿಮ್ಮ ದೇಹಕ್ಕೆ ಸೇರಿ ನಿಮ್ಮಲ್ಲಿ ಒಂದು ಧನಾತ್ಮಕ ಪಾಸಿಟಿವ್ ವೈಬ್ರೇಷನ್ ಅನ್ನು ಉಂಟು ಮಾಡುತ್ತದೆ. ಹಾಗೂ ಈ ಒಂದು ಉಪಾಯದ ಬಗ್ಗೆ ನೋಡುವುದಾದರೆ ನೀವು ಕೇವಲ 3 ದಿನಗಳನ್ನು ಈ ಒಂದು ಉಪಾಯ ಮಾಡಿ ನೋಡಬಹುದು. ಹೌದು, ನಿಮ್ಮಲ್ಲಿ ನಂತರ ಆಶ್ಚರ್ಯವಾದಂತಹ ಒಂದು ಅದ್ಭುತವಾದಂತಹ ಫಲಿತಾಂಶವನ್ನು ಕಾಣಬಹುದು. ಇದಕ್ಕಾಗಿ ಒಂದು ಗ್ಲಾಸ್ ವಾಟರ್ ಬಾಟಲ್ ಅನ್ನು ತೆಗೆದುಕೊಂಡು 2 ಕೈಗಳ ಮಧ್ಯೆ ಹಿಡಿದು ನಿಮ್ಮ ಇಚ್ಛೆಯನ್ನು ಹೇಳಿ, ಅಮೃತಕ್ಕೆ ಸಮಾನವಾದ ನೀರನ್ನು ಕುಡಿತಾ ಇದ್ದೇನೆ ಎಂದು ಭಾವಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿದೆ ಎಂದು ಫೀಲ್ ಮಾಡಿ ಧನ್ಯವಾದಗಳೊಂದಿಗೆ ನೀರನ್ನು ಕುಡಿಯಬೇಕಾಗುತ್ತದೆ. ಇದನ್ನು 12 ಬಾರಿ ನಿಮ್ಮ ಇಚ್ಛೆಯನ್ನು ಹೇಳಿ, ಅಂದರೆ ಹಣ ಬೇಕಾಗಿದ್ದಲ್ಲಿ ನನಗೆ 25,000 ಹಣ ಸಿಕ್ಕಿದೆ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ನೀರನ್ನು ಕುಡಿಯಬೇಕು. ಇದರಿಂದ ನೀವು ಈ ಒಂದು ನೀರಿಗೆ ಚಾರ್ಜ್ ಮಾಡಿದ ಹಾಗೆ ಆಗುತ್ತದೆ. ಅತ್ಯಂತ ಶೀಘ್ರವಾಗಿ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದೆ. ಇದರಿಂದ ಒಂದು ಡಿವೈನ್ ಎನರ್ಜಿ ನಿಮ್ಮಲ್ಲಿ ಸೇರುತ್ತದೆ ಹಾಗೂ ನಿಮ್ಮ ಸಂಕಲ್ಪ, ಇಚ್ಛೆ ಆಶ್ಚರ್ಯಕರವಾದ ರೀತಿಯಲ್ಲಿ ನೆರವೇರುತ್ತದೆ. ಈ ಒಂದು ಕೆಲಸ ಮಾಡುವಾಗ ನೀವು ಶಾಂತ ಮನಸ್ಸಿನಿಂದ ಮಾಡಬೇಕು. ನಂತರ ನಿಮಗೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದನ್ನು 3 ದಿನದಲ್ಲಿ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಹಾಗೂ ಈ ಒಂದು ಕೆಲಸವನ್ನು ನೀವು ಎಷ್ಟು ದಿನಗಳ ಕಾಲವಾದರೂ ಮುಂದುವರಿಸಬಹುದು. 3 ದಿನ ಅಥವಾ 42 ದಿನಗಳ ಕಾಲವಾದರೂ ನೀವೊಂದು ಈ ನಿರಂತರ ಅಭ್ಯಾಸವನ್ನು ಮಾಡಬಹುದಾಗಿದೆ. ಈ ಒಂದು ಅದ್ಭುತವಾದಂತಹ ಉಪಾಯವು ನಿಮ್ಮೆಲ್ಲರಿಗೂ ಉಪಯೋಗವಾಗಲಿದೆ ಎಂದು ಭಾವಿಸಲಿದ್ದೇನೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.